ಮಧ್ಯಾಹ್ನದ ಸಮಯವಾಗಿತ್ತು. ಡಾಬಾದಲ್ಲಿ ಕೆಲವಷ್ಟು ಜನ ಊಟ ಮಾಡ್ತಿದ್ರು. ಮೋಹನ್ ತುಂಬಾ ಕೋಪಿಷ್ಠನಾಗಿದ್ದ. ಯಾವಾಗ್ಲೂ ಗ್ರಾಹಕರ ಜೊತೆ ಜಗಳ ಆಡ್ತಾ ಇದ್ದ. ಅವನ ಹೆಂಡತಿ ಚಮಕಿ ಕೌಂಟರ್ ಹಿಂದೆ ನಿಂತ್ಕೊಂಡಿದ್ಲು. ಕೆಲಸದವನು ಲಲನ್ ಗ್ರಾಹಕರಿಗೆ ಊಟವನ್ನ ಬಡಿಸ್ತಾ ಇದ್ದ. ಮೋಹನಣ್ಣ, ದಾಲಲ್ಲಿ ಉಪ್ಪು ಕಡಿಮೆ ಆಗಿದೆ ಅನ್ಸುತ್ತೆ. ನೀನಿಲ್ಲೇನು ಊಟ ಮಾಡೋದಕ್ ಬಂದಿದ್ಯಾ, ತನಿಖೆ ಮಾಡಕ್ ಬಂದಿದ್ಯಾ? ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ. ಅಣ್ಣ, ದುಡ್ಡು ಕೊಡ್ತಾನೆ ಊಟ ಮಾಡ್ತಾ ಇರೋದು. ಕೊಡೋದನ್ನ ಕರೆಕ್ಟಾಗಿ ಕೊಡ್ಬೇಕಲ್ವಾ? ಇದೇನ್ ನಿಮ್ಮ ಅಪ್ಪನ ಹೋಟ್ಲಾ? ತಿಂದಿಲ್ಲ ಅಂದ್ರೆ ಎದ್ದೋಗು. ಕೆಲ ಗ್ರಾಹಕರಿಗೆ ಕೋಪ ಬರುತ್ತದೆ. ಅವರು ಅಲ್ಲಿಂದ ಊಟವನ್ನ ಬಿಟ್ಟು ಹೊರಟು ಹೋಗ್ತಾರೆ. ಇದೇ ರೀತಿ ಎಲ್ಲರ ಜೊತೆ ಜಗಳ ಆಡ್ತಿದ್ರೆ ಡಾಬಾ ಹೇಗ್ ನಡೆಯುತ್ತೆ? ನೀನ್ ಮಧ್ಯ ಬರ್ಬೇಡ. ನನಗ್ ಗೊತ್ತು ಬಿಸ್ನೆಸ್ ಹೆಂಗ್ ಮಾಡೋದು ಅಂತ. ಸಂಜೆ ಆಗಿತ್ತು. ಮುಖ್ಯ ಬೋಲಾ ಪ್ರಸಾದ್ ಮನೆಯ ಹೊರಗಡೆ ನಿಂತಿದ್ರು. ಅಂಬಾದೇವಿ ಮೋಹನನ ಅಜ್ಜಿಯಾಗಿದ್ರು. ಅವರು ಬಾಗಿಲ ಬಳಿ ನಿಂತಿದ್ರು. ಅಂಬಾ ಅವರೇ, ಮೋಹನ್ ಹೋಟ್ಲಲ್ಲಿ ದಿನಾ ಜಗಳ ಆಗ್ತಾನೆ ಇರುತ್ತೆ. ಇವತ್ತು ನನ್ ಮೇಲೂ ಕೂಡ ಜಗಳಕ್ಕೆ ಬಂದಿದ್ದ. ನನಗೆ ಗೊತ್ತಿದೆ, ಆದ್ರೆ ಅವನು ನನ್ನ ಮಾತನ್ನೇ ಕೇಳಲ್ಲ. ಅವನಿಗೆ ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮೋಹನ್ ಒಳಗಡೆಯಿಂದ ಕೇಳಿಸ್ಕೊಂಡು ಹೊರಗೆ ಬರ್ತಾನೆ. ಏನ್ರಿ, ನಿಮ್ಗೆ ಮಾಡಕ್ ಬೇರೆ ಏನ್ ಕೆಲಸ ಇಲ್ವಾ? ಯಾವಾಗ್ಲೂ ನನ್ನ ಬಗ್ಗೆ ಚಾಡಿ ಹೇಳ್ತಾನೆ ಇರ್ತೀರಾ. ನೋಡಪ್ಪ, ಇದು ನೀನು ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇರೋದು. ನೀನು ಇದೇ ತರ ಮಾಡ್ತಾ ಇದ್ರೆ ನಿನ್ನ ಡಾಬಾ ಕೂಡ ಮುಚ್ಚೋಗುತ್ತೆ, ಮತ್ತೆ ನಿನ್ನ ಮರ್ಯಾದಿನೂ ಹೋಗುತ್ತೆ. ಮರ್ಯಾದೆ ಬಗ್ಗೆ ನನಗೆ ಚಿಂತೆ ಇಲ್ಲ. ಹೊಟ್ಟೆ ಪಾಡ್ಗೆ ಡಾಬಾ ನಡೆಸ್ತಾ ಇದ್ದೀನಿ. ತಾವಿನ್ ದಯ ಮಾಡಿಸ್ಬೋದು. ಮುಖ್ಯ ಅವರು ಕೋಪದಿಂದ ಹೊರಟು ಹೋಗ್ತಾರೆ. ಅಂಬಾದೇವಿ ಮೋಹನನನ್ನ ನೋಡಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಮಗನೇ, ಕೆಟ್ಟ ಮಾತುಗಳಿಂದ ಕೋಪದಿಂದ ದುಡಿಯೋದಕ್ಕಾಗಲ್ಲ. ಅಜ್ಜಿ, ನೀವ್ ಯಾವಾಗ್ಲೂ ಹೇಳಿದ್ದನ್ನೇ ಹೇಳ್ತಾ ಇರ್ತೀರಾ. ನಾನು ಹೆಂಗಿದ್ದೀನೋ ಹಂಗೆ ಇರ್ತೀನಿ. ರಾತ್ರಿ ಹೊತ್ತು ಮೋಹನ್ ಮತ್ತೆ ಚಮ್ಕಿ ರೂಮ್ನಲ್ಲಿ ಕುಳಿತುಕೊಂಡಿದ್ರು. ಏನಂದ್ರೆ, ನೀವ್ ಯಾವಾಗ ನೋಡಿದ್ರು ಡಾಬಾದಲ್ಲಿ ಜಗಳ ಆಡ್ತಿರ್ತೀರಾ. ನಿಜವಾದ ಖಜಾನೆ ಈ ಮನೆಯಲ್ಲೇ ಇದೆ. ಹಂಗಂದ್ರೆ? ನಿಮ್ಮ ಅಜ್ಜ ಪೆಟ್ಟಿಗೆಯಲ್ಲಿ ತುಂಬಾ ಬೆಳ್ಳಿ ಬಂಗಾರವನ್ನ ಇಟ್ಟಿದ್ದಾರೆ. ಅಜ್ಜಿ ಅದನ್ನ ಮುಟ್ಟೋದಕ್ಕೆ ಯಾರಿಗೂ ಬಿಡೋದಿಲ್ಲ. ಅಯ್ಯೋ, ಮತ್ತೆ ಅಜ್ಜಿ ಹತ್ರ ಯಾಕೆ ಕೇಳಿಲ್ಲ ನೀನು? ನಿಮ್ಗನ್ಸುತ್ತಾ ಅವ್ರಷ್ಟು ಈಸಿಯಾಗಿ ಕೊಟ್ಬಿಡ್ತಾರೆ ಅಂತ? ನಾವು ಅದನ್ನ ಖರ್ಚು ಮಾಡ್ತೀವಿ ಅಂತ ಅನ್ಸುತ್ತೆ ಅವರಿಗೆ. ಮೋಹನ್ ಯೋಚಿಸೋದಕ್ಕೆ ಶುರು ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಮೋಹನ್ ಕೋಪದಲ್ಲಿ ಅಜ್ಜಿಯ ಬಳಿ ಹೋಗ್ತಾನೆ. ಅಜ್ಜಿ, ನನಗೆ ಆ ಕಬೋರ್ಡ್ ಕೀ ಕೊಡು. ಯಾಕೆ? ಅದರಲ್ಲಿ ನಮ್ಮ ತಾತನ ಖಜಾನೆ ಇದೆ. ಅದರಿಂದ ನನ್ನ ಸಾಲಗಳೆಲ್ಲ ತೀರ್ತವೆ. ಇಲ್ಲ, ನಾನದನ್ನ ನಿನಗೆ ಕೊಡೋದಕ್ಕಾಗೋದಿಲ್ಲ. ಹಾಗಾದ್ರೆ ನನ್ನ ಜೀವನ ಪರ್ಯಂತ ಹಿಂಗೆ ಇರ್ಬೇಕಾ? ನೀನ್ ಕಷ್ಟಪಟ್ರೆ ನಿನ್ನ ಸಂಪತ್ತನ್ನ ನೀನೇ ಮಾಡ್ಬೋದು. ಬೇರೆಯವರ ಸಂಪತ್ತು ನಿನಗ್ಯಾಕೆ ಬೇಕು? ನಿಮಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ. ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀರಾ. ಮೋಹನ್ ಕೋಪದಲ್ಲಿ ಹೊರಟು ಹೋಗ್ತಾನೆ. ಅಜ್ಜಿ ಅವನು ಹೋಗೋದನ್ನ ನೋಡಿದ್ರು ಅವನಿಗೆ ಏನೂ ಹೇಳೋದಿಲ್ಲ. ಮಧ್ಯಾಹ್ನದ ಸಮಯ. ಜಮೀನ್ದಾರ ಬಲ್ದೇವ್ ಸಿಂಗ್ ಅವನ 2 ಅನುಯಾಯಿಗಳ ಜೊತೆಗೆ ಮೋಹನನ ಮನೆಗೆ ಬರ್ತಾನೆ. ಅಂಬಾದೇವಿ, ಮೋಹನ್ ಈ ಮನೆ ಅಡ ಇಟ್ಟಿದ್ದಾನೆ. ಇನ್ನು ನಾನು ತಡೆಯೋದಕ್ಕೆ ಆಗಲ್ಲ. ಮನೆ ಅಡ ಇಟ್ಟಿದ್ದಾನ? ಅದು ಹೇಗ್ ಸಾಧ್ಯ? ಒಂದು ವೇಳೆ ನನ್ನ ಸಾಲ ಬರಲಿಲ್ಲ ಅಂದ್ರೆ ಆಗ ನಾನು ಮೋಹನ್ನ ನೋಡ್ಕೊಂತೀನಿ. ಅಜ್ಜಿ ಭಯದಿಂದ ಮೋಹನನ್ನ ಕರೀತಾಳೆ. ಮೋಹನ್, ಇದೇನ್ ಮಾಡ್ಬಿಟ್ಟೆ ನೀನು? ಅಜ್ಜಿ, ಈ ಮನೆ ಉಳಿಸ್ಕೋಬೇಕು ಅಂದ್ರೆ ಕೇವಲ ಒಂದೇ ದಾರಿ ಇರೋದು. ಕಬೋರ್ಡ್ ಕೀ ಕೊಟ್ಬಿಡು. ಅಜ್ಜಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಪೆಟ್ಟಿಗೆ ತೆಗೆಯೋದಕ್ಕೆ ಅವಳ ರೂಮ್ಗೆ ಹೋಗ್ತಾಳೆ. ಅಜ್ಜಿ ಪೆಟ್ಟಿಗೆಯನ್ನ ತೆಗಿತಾಳೆ. ಮೋಹನ್ ಮತ್ತು ಚಮಕಿ ಗಮನ ಕೊಟ್ಟು ನೋಡ್ತಾರೆ. ಅದರಲ್ಲಿ ಹಳೆಯ ಕಾಗದ ಪತ್ರಗಳು ಮಾತ್ರ ಇರುತ್ತವೆ. ಅಜ್ಜಿ, ತಮಾಷೆ ಮಾಡ್ತಿದ್ಯಾ? ಇಲ್ಲಿ ಪೇಪರ್ಗಳಿದೆ ಅಷ್ಟೇ. ಇದೇ ನಿಮ್ಮ ತಾತನ ಸಂಪತ್ತು ಮಗನೇ. ಮೋಹನ್ ಕೋಪದಲ್ಲಿ ಪುಸ್ತಕವನ್ನ ತೆರೆದು ನೋಡ್ತಾನೆ. ಆ ಪುಸ್ತಕದಲ್ಲಿ ಬರ್ತಾ ಸಮೋಸ ರೆಸಿಪಿ ಇರುತ್ತೆ. ಇದೇನಿದು? ಒಂದು ವೇಳೆ ನೀನು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಇದು ಯಾವ ಸಂಪತ್ತಿಗೂ ಕಡಿಮೆ ಇಲ್ಲ. ಮೋಹನ್ ದೀರ್ಘವಾಗಿ ಯೋಚಿಸ್ತಾನೆ. ಇಲ್ಲಿಂದ ಅವನ ಜೀವನ ಬದಲಾಗೋದಕ್ಕೆ ಶುರು ಆಗುತ್ತದೆ. ಮೋಹನ್ ಕೋಪದಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಳ್ತಾನೆ. ಆ ರೆಸಿಪಿ ಅವನ ಕೈಯಲ್ಲಿ ಇತ್ತು. ಚಮ್ಕಿ ಅಲ್ಲೇ ನಿಂತಿದ್ಲು, ಆದ್ರೆ ಅವಳು ಚಿಂತೆಯಲ್ಲಿದ್ಲು. ಇದೇನ್ ತಮಾಷೆ? ನಾನು ಕಬೋರ್ಡಲ್ಲಿ ಚಿನ್ನ ಬೆಳ್ಳಿ ಇರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಅದರಲ್ಲಿ ಬರೀ ಒಂದು ಸಮೋಸ ಮಾಡೋ ರೆಸಿಪಿ ಇದೆ. ಮತ್ತೆ ಇವಾಗ ಏನ್ ಮಾಡೋದು? ಇನ್ನೇನ್ ಮಾಡ್ಬೇಕು? ಉಪವಾಸ ಬಿದ್ದು ಸಾಯ್ಬೇಕಾಗುತ್ತಷ್ಟೇ. ಒಮ್ಮೆ ಇದನ್ನ ಮಾಡಿ ನೋಡೋಣ. ಇದು ನಮಗೆ ವರ್ಕೌಟ್ ಆಗ್ಬೋದಲ್ವಾ? ಮೋಹನ್ ರೆಸಿಪಿಯ ಕಾಗದವನ್ನ ಬಿಸಾಕ್ತಾನೆ.
ಚಮ್ಕಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಡೀ ರಾತ್ರಿ ಮೋಹನ ನಿದ್ದೆ ಮಾಡದೆ ಒದ್ದಾಡ್ತಾ ಇರ್ತಾನೆ. ಮೋಹನ್ ಒಬ್ನೇ ಕುತ್ಕೊಂಡಿದ್ದ. ಯಾವ ಗ್ರಾಹಕರು ಬಂದಿರಲಿಲ್ಲ. ಅವನಿಗೆ ತುಂಬಾ ಹಸಿವಾಗುತ್ತೆ. ಆಗ ಆ ರೆಸಿಪಿಯನ್ನ ತೆಗೆದು ನೋಡ್ತಾನೆ. ಹಾಗಾದ್ರೆ ಅಜ್ಜಿ ಹೇಳ್ತಾ ಇದ್ಲು ಇದು ಯಾವ ಖಜಾನೆಗಿಂತನೂ ಕಡಿಮೆ ಇಲ್ಲ ಅಂತ. ಒಂದ್ಸಲ ಮಾಡಿ ನೋಡೋಣ. ಅವನು ಎದ್ದು ಡಾಬಾ ಒಳಗೆ ಹೋಗ್ತಾನೆ. ಬದನೆಕಾಯಿನ ಸುಡೋದಕ್ಕೆ ಶುರು ಮಾಡ್ತಾನೆ. ಚಮ್ಕಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ಲು. ನೀವು ನಿಜವಾಗ್ಲೂ ಮಾಡ್ತಿದ್ದೀರಾ? ಹಾ, ಆದ್ರೆ ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಒಂದ್ ವೇಳೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಎಲ್ಲ ನಗ್ತಾರೆ. ಮೋಹನ್ ಸಮೋಸಗಳನ್ನ ಮಾಡ್ದ. ಆದರೆ ಅದರ ರುಚಿ ಅಷ್ಟೊಂದು ಅದ್ಭುತವಾಗಿರಲಿಲ್ಲ. ಮೋಹನ್ ನಿರಾಶೆಯಿಂದ ಅವನ ಅಜ್ಜಿಯ ಬಳಿ ಹೋಗ್ತಾನೆ. ಅಜ್ಜಿ, ನೀನ್ ಹೇಳ್ತಾ ಇದ್ದೆ ಈ ರೆಸಿಪಿ ಯಾವುದೇ ಖಜಾನೆಗಿಂತ ಕಡಿಮೆ ಇಲ್ಲ ಅಂತ. ಆದ್ರೆ ನಾನ್ ಮಾಡಿದ ಸಮೋಸ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸಂಪತ್ತು ಕಷ್ಟ ಬಡವರಿಗೆ ಮಾತ್ರ ಸಿಗುತ್ತದೆ. ಬರೀ ರೆಸಿಪಿ ನೋಡಿ ಮಾಡೋದ್ರಿಂದ ರುಚಿ ಆಗೋದಿಲ್ಲ. ಅಜ್ಜಿ ಎದ್ದು ಅಡಿಗೆ ಮನೆಗೆ ಹೋಗ್ತಾರೆ. ಮಸಾಲೆ ಸರಿಯಾಗಿ ಮಿಶ್ರಣ ಮಾಡಿ ಅದನ್ನ ಮೋಹನ್ಗೆ ತೋರಿಸ್ತಾಳೆ. ಸಮೋಸ ಕೇವಲ ಹಿಟ್ಟು ಮತ್ತೆ ಮಸಾಲೆಯಿಂದ ತುಂಬಿದ್ದಲ್ಲ, ಇದು ಸ್ವಾದ ಮತ್ತೆ ಶ್ರಮದ ಸಂಕೇತವಾಗಿರುತ್ತೆ. ಹಾಗಾದ್ರೆ ನಾನು ಮತ್ತೆ ಮಾಡ್ಬೇಕಾ? ಖಂಡಿತ, ಆದ್ರೆ ಈ ಸಲ ಮನಸ್ಸಿನಿಂದ ಮಾಡಿ ನೋಡು. ಮೋಹನ್ ಮತ್ತೆ ಸಮೋಸ ಮಾಡ್ತಾನೆ. ಈ ಬಾರಿ ಅದರ ಸ್ವಾದ ಅದ್ಭುತವಾಗಿರುತ್ತದೆ. ಮೋಹನ್ ಮೊದಲನೇ ಬಾರಿ ಅವರ ಗ್ರಾಹಕರಿಗೆ ಸಮೋಸವನ್ನ ಕೊಡ್ತಾನೆ. ವಾಹ್, ಈ ಸಮೋಸ ಸಕ್ಕತ್ತಾಗಿದೆ. ಇದರಲ್ಲಿ ಆಲೂಗಡ್ಡೆನೇ ಇಲ್ಲ. ನಾನು ಈ ತರ ಸಮೋಸನ ಯಾವತ್ತೂ ತಿಂದಿಲ್ಲ. ಸ್ವಲ್ಪ ದಿನದಲ್ಲೇ ಗ್ರಾಮದಲ್ಲೆಲ್ಲ ಬರ್ತಾ ಸಮೋಸದ ಬಗ್ಗೆ ವರ್ಣನೆ ನಡೆಯುತ್ತದೆ. ಮೋಹನ್ ಹಾಸಿಗೆ ಮೇಲೆ ಕುಳಿತುಕೊಂಡು ಏನನ್ನೋ ಯೋಚಿಸುತ್ತಿದ್ದ. ಆಗ ಅಜ್ಜಿ ಅಲ್ಲಿಗೆ ಬರ್ತಾಳೆ. ಈಗ ನಿನಗೆ ಅರ್ಥ ಆಯ್ತಾ ನಿಜವಾದ ಸಂಪತ್ತು ಏನು ಅಂತ? ಹೌದು ಅಜ್ಜಿ, ಪ್ರಯತ್ನ ಪಟ್ರೆ ಯಾವುದು ವ್ಯರ್ಥ ಆಗಲ್ಲ. ಈಗ ನನ್ನ ತಪ್ಪುಗಳನ್ನ ನಾನು ತಿದ್ಕೊಂತೀನಿ. ಅಜ್ಜಿ ಸಂತೋಷದಿಂದ ಮೋಹನನನ್ನ ನೋಡ್ತಾಳೆ. ಮೋಹನ್ ಹೇಗಾದ್ರೂ ಮಾಡಿ ತನ್ನ ಡಾಬಾವನ್ನ ಫೇಮಸ್ ಮಾಡಲೇಬೇಕು ಅಂತ ದೃಢ ಸಂಕಲ್ಪ ಮಾಡಿದ್ದ. ಸ್ವಲ್ಪ ದಿನದ ನಂತರ ಡಾಬಾ ಮೊದಲಿಗಿಂತ ಹೆಚ್ಚು ಹೊಳಿತಾ ಇತ್ತು. ಹಳೆಯ ಕುರ್ಚಿಗಳನ್ನೆಲ್ಲ ತೆಗೆದು ಹೊಸ ಫರ್ನಿಚರ್ಸ್ಗಳನ್ನ ಹಾಕಿದ್ದ. ಮೋಹನ್ ಕೌಂಟ್ರಲ್ಲಿ ಕೂತಿದ್ದ. ಚಮ್ಕಿ ಆರ್ಡರ್ಗಳನ್ನ ತಗೊಳ್ತಾ ಇದ್ಲು. ಅಯ್ಯ ಮೋಹನ್, ನೀನು ಮಾಡಿದ ಸಮೋಸ ತುಂಬಾ ಚೆನ್ನಾಗಿದೆ. ಇದನ್ನ ತಿನ್ನೋದಕ್ಕೆ ಜನ ತುಂಬಾ ದೂರದಿಂದ ಬರ್ತಾ ಇದ್ದಾರೆ. ಅಣ್ಣ, ನೀನು ಮಾಡಿದ ಸಮೋಸ ಇಡೀ ಊರಿಗೆ ಫೇಮಸ್ ಆಗಿದೆ. ಆಗ ಗ್ರಾಮದ ಜಮೀನ್ದಾರ ಬಲ್ದೇವ್ ಸಿಂಗ್ ಅಲ್ಲಿಗೆ ಬರ್ತಾನೆ. ಸಮೋಸ ನೋಡಿ ಸುಮ್ಮನಾಗಿ ಬಿಡ್ತಾನೆ. ಏನು ಮೋಹನ್, ನಿನ್ನ ಡಾಬಾ ಹೆಸರು ಎಲ್ಲ ಕಡೆನೂ ಹರಿದಾಡ್ತಾ ಇದೆ. ಹೌದು ಯಜಮಾನ್ರೆ, ಕಷ್ಟ ಪಡ್ತಾ ಇದ್ದೀನಿ. ಸರಿ, ನನಗೊಂದು ಸಮೋಸ ಕೊಡು. ಮೋಹನ್ ಫ್ರೆಶ್ ಆಗಿ ಸಮೋಸವನ್ನ ಮಾಡಿ ಜಮೀನ್ದಾರರಿಗೆ ಬಡಿಸ್ತಾನೆ. ಬಲ್ದೇವ್ ಸಿಂಗ್ ಒಂದು ತುತ್ತು ತಿಂತಾ ಇದ್ದ ಹಾಗೆ ಖುಷಿ ಆಗ್ಬಿಡ್ತಾನೆ. ವಾಹ್, ಈ ತರ ಸಮೋಸನ ನಾನು ಎಲ್ಲೂ ಕೂಡ ತಿಂದೇ ಇಲ್ಲ. ಈಗ ನಾನು ನಿಮ್ಮ ಸಾಲವನ್ನು ತೀರಿಸ್ತೀನಿ. ಪ್ರತಿ ತಿಂಗಳು ನಿಮಗೆ ಹಣನ ಕೊಡ್ತೀನಿ. ಅಯ್ಯೋ, ಇವಾಗ ಅದ್ರ ಬಗ್ಗೆ ಬಿಟ್ಟುಬಿಡು. ಈಗ ನೀನು ಒಳ್ಳೆ ವ್ಯಾಪಾರ ಮಾಡ್ತಾ ಇದೀಯಾ. ದುಡ್ಡು ಅದಾಗದೆ ಬರ್ತಾ ಇರುತ್ತೆ. ಹಳ್ಳಿಯವರೆಲ್ಲ ಚಪ್ಪಾಳೆ ತಟ್ಟುತ್ತಾರೆ. ಡಾಬಾ ವಾತಾವರಣ ಸಂತೋಷಮಯವಾಗಿರುತ್ತೆ. ಮೋಹನ್ ಅವನ ಅಜ್ಜಿಯ ಬಳಿ ಬರ್ತಾನೆ. ಅಜ್ಜಿ, ನೀನು ಹೇಳಿದ್ದು ನಿಜ ಆಯಿತು. ನಾವು ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ. ಈಗ ನೀವು ನನಗೆ ಕಲಿಸಿದ ಪಾಠ ಕೊನೆ ತನಕ ಹಾಗೇ ಇರುತ್ತೆ. ಅಂಬಾದೇವಿ ಬಾವುಗಳಾಗಿ, ಇವತ್ತು ನನ್ನ ಮೊಮ್ಮಗನ ಮೇಲೆ ನನಗೆ ತುಂಬ ಗರ್ವ ಆಗ್ತಿದೆ. ಅಲ್ಲಿಗೆ ಚಮ್ಕಿನೂ ಬರ್ತಾಳೆ. ನಾವೀ ಹಳ್ಳಿಯಲ್ಲಿ ಇನ್ನೊಂದು ಡಾಬಾ ತೆಗಿಬೇಕು ಅನ್ಕೊಂಡಿದೀವಿ. ಎಲ್ಲರೂ ಖುಷಿ ಆಗ್ತಾರೆ. ಇಡೀ ಗ್ರಾಮದವರು ಸೇರಿದ್ರು. ಮೋಹನ್ ತನ್ನ ಡಾಬಾದ ಹೊರಗೆ ನಿಂತಿದ್ದ. ಡಾಬಾಗೆ ಒಂದು ದೊಡ್ಡದಾದ ಬೋರ್ಡ್ ಹಾಕಲಾಗಿತ್ತು. ಅದರ ಹೊಸ ಹೆಸರು ಬರ್ತಾ ಸಮೋಸ ಡಾಬಾ ಅಂತ. ಮೋಹನ್ಗೆ ಜಯವಾಗ್ಲಿ, ತುಂಬಿದ ಸಮೋಸ ಸೂಪರ್ ಆಗಿದೆ. ಮೋಹನ್ ಗರ್ವದಿಂದ ತನ್ನ ಡಾಬಾವನ್ನ ನೋಡ್ತಾನೆ. ಅವನ ಕಣ್ಣಲ್ಲಿ ಹೊಳಪಿತ್ತು. ಅವನ ದೃಢ ನಿರ್ಧಾರ ಮತ್ತು ಶ್ರಮ ಅವನನ್ನ ಸಕ್ಸಸ್ಫುಲ್ ಮಾಡಿತ್ತು.